2025 ಮಹಾಕುಂಭ ನಡೀತಾ ಇರುವಂತಹ ಪುಣ್ಯಭೂಮಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ್ ಘಾಟ್ನಲ್ಲಿ ನಾನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈಗಾಗಲೇ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮೌನಿ ಅಮಾವಾಸ್ಯೆ ಆಗಿರುವಂತಹ ಪ್ರಯುಕ್ತ ಈ ಒಂದು ಸ್ನಾನಕ್ಕೆ ಬಹಳನೇ ಮಹತ್ವ ಇದೆ. ಬೆಳಿಗ್ಗೆ 3 ಗಂಟೆ ಸುಮಾರು ಬ್ರಹ್ಮಿ ಮುಹೂರ್ತದಲ್ಲೇ ಇಲ್ಲಿ ಶಾಹಿ ಸ್ನಾನಕ್ಕೆ ಸಾಧು ಸಂತರು ಬಂದು ಸ್ನಾನ ಮಾಡಬೇಕಾಗಿತ್ತು. ಇವತ್ತು ಬೆಳಿಗ್ಗೆ ಏನೋ ಒಂದು ಚಿಕ್ಕ ಅವಘಡ ನಡೆದಿದೆ ಅನ್ನುವಂಥದ್ದಿದೆ ಪ್ರಯಾಗ್ರಾಜ್ನಲ್ಲಿ. ಆದರೆ ಯಾವುದೇ ರೀತಿಯಾದಂತಹ ಆತಂಕ ಪಡುವಂತಹ ಪರಿಸ್ಥಿತಿ ಇವಾಗಿಲ್ಲ. ಎಲ್ಲ ಸಿಚುವೇಶನ್ ಕೂಡ ಬಹಳ ಅದ್ಭುತವಾಗಿ ಕಂಟ್ರೋಲ್ನಲ್ಲಿಯೇ ಇದೆ. ಸಾಕಷ್ಟು ಜನ ಭಕ್ತಾದಿಗಳಿಗೆ ಈಗಾಗಲೇ ತ್ರಿವೇಣಿ ಸಂಗಮ್ ಘಾಟ್ಗೆ ಬಂದು ಸ್ನಾನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಇವತ್ತು ಬೆಳಿಗ್ಗೆವರೆಗೂ ಮೊದಲು ಸಾಧುಗಳು ಸ್ನಾನ ಮಾಡಿ ಆಮೇಲೆ ಸಾಮಾನ್ಯ ಜನರಿಗೆ ಅವಕಾಶ ಕೊಡಬೇಕಿತ್ತು. ಸಾಧುಗಳು ತಮಿಳುನಾಡಿನಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬೆಳಿಗ್ಗೆ ನಡೆದಿರುವಂತಹ ಒಂದು ಚಿಕ್ಕ ಅವಘಡದಿಂದ. ಆದರೆ ಈಗ ಇಲ್ಲಿ ಸಿಚುವೇಶನ್ ತುಂಬಾನೇ ಕಂಟ್ರೋಲ್ ಅಲ್ಲಿದೆ. ಇವತ್ತು ಮೌನಿ ಅಮಾವಾಸ್ಯೆ ಪ್ರಯುಕ್ತ ಕೇವಲ ಒಂದು ಹಿಂದೂ ಧರ್ಮದಲ್ಲಿ ಈ ಒಂದು ಸ್ನಾನಕ್ಕೆ ಬಹಳ ಮಹತ್ವ ಇರೋದಲ್ಲದೆ ಜಿಯೋಗ್ರಫಿಕಲಿ ಕೂಡ ಇಂದಿನ ದಿನ ಬಹಳನೇ ಪ್ರಮುಖವಾದದ್ದು ಆಗಿರೋದ್ರಿಂದ ಸಾಕಷ್ಟು ಜನ ಇವತ್ತು ಪ್ರಮುಖವಾಗಿ ಬಂದು ತ್ರಿವೇಣಿ ಸಂಗಮ್ ಗಂಗಾ ಯಮುನಾ ಸರಸ್ವತಿ ನದಿ ಏನು ಜಾಯಿನ್ ಆಗುತ್ತೆ ಈ ಒಂದು ಘಾಟ್ನಲ್ಲಿ ಬಂದು ಸ್ನಾನ ಮಾಡೋದಕ್ಕೆ ಬಹಳನೇ ಮಹತ್ವ ಇದೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ಇಲ್ಲಿ 8 ರಿಂದ 10 ಕೋಟಿ ಜನ ಬೆಳಿಗ್ಗೆಯಿಂದ ಬಂದು ಈಗಾಗಲೇ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ, ಅಮೃತ ಸ್ನಾನವನ್ನ. ಇನ್ನೂ ಕೂಡ ನಾವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಬಂದು ಈ ಒಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಉತ್ತರ ಪ್ರದೇಶ ಸರ್ಕಾರ ಹೇಳಿರೋ ಪ್ರಕಾರ 6 ಕೋಟಿ ಜನ ಬರುವಂತಹ ನಿರೀಕ್ಷೆ ಇತ್ತು. ಆದರೆ 10 ಕೋಟಿ ಜನ ಬಂದರೂ ಕೂಡ ನಾವು ವ್ಯವಸ್ಥೆ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಸರ್ಕಾರ ಹೇಳಿತ್ತು. ಈಗ ನಿರೀಕ್ಷೆಗಿಂತ ಕೂಡ ಹೆಚ್ಚಾಗಿ 10 ರಿಂದ 12 ಕೋಟಿವರೆಗೂ ಜನ ಬಂದಿರೋದು ರಿಪೋರ್ಟ್ ಆಗ್ತಾ ಇದೆ. ಆದರೂ ಕೂಡ ಎಲ್ಲ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನಕ್ಕೆ ಇಲ್ಲಿ ಎಷ್ಟು ಜನ ಬಂದರೂ ಕೂಡ ಸಫಿಷಿಯೆಂಟ್ ಆಗಿ ಸ್ನಾನ ಮಾಡೋಕ್ಕಾಗಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಸಾಕಷ್ಟು ಸಾಧು ಸಂತರು ಇಲ್ಲಿ ಏನು ಅಖಾಡಗಳನ್ನ ರೆಡಿ ಮಾಡಿದ್ದಾರೆ, ಅಲ್ಲಿಂದ ಬಂದು ಕೂಡ ಇಲ್ಲಿ ಸಾಕಷ್ಟು ಜನ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇದು ತ್ರಿವೇಣಿ ಸಂಗಮ್ ಪ್ರಯಾಗ್ರಾಜ್ನಲ್ಲಿರುವಂತಹ ತ್ರಿವೇಣಿ ಸಂಗಮ್ ಘಾಟ್ನ ದೃಶ್ಯಾವಳಿ.